ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ಲೇ ಮೈಲಲ್ಲಿ ಹಳ್ಳಿಂದ ಬಂದ್ಬಿಟ್ಟಿದ್ದಲ್ಲ, ಏನ ಎಳ್ಳಿನ ವ್ಯಾಪಾರ ಮಾಡಕ್ ಬಂದ್ಯಾ? ಇಲ್ಲ ಬರ್ಮಣ, ಎಳ್ನೀರ್ ವ್ಯಾಪಾರದಾಗಿ ಏನು ಗಿಡ್ತಾ ಇಲ್ಲ. ನೀರ್ ಅವ್ರು ಕುಡ್ಕೋತಾರೆ, ಚಿಪ್ ನಮ್ ಕೈಗೆ ಮಡಗ್ತಾರೆ. ಹೇಗಂತೀಯ? ಒಂದ್ ಎಳ್ನೀರ್ 15 ರೂಪಾಯಿ ಆಗಿದ್ಯಲ್ಲ. ಆಗದೆ ಬರ್ಮಣ, ಆದ್ರೆ ಒಂದ್ ಬುಲ್ಡೆ ಮಾಡಿದ್ರೆ ನಮ್ಗೆ 2 ರೂಪಾಯಿ ಬರ್ತದೆ. ಅದು ಅಲ್ಲದೆ ಫುಟ್ಪಾತ್ ಮೇಲೆ ಅಂಗಡಿ ಮಡಿಕೊಂಡ್ಬಿಟ್ರೆ ಪೊಲೀಸ್ನವ್ರು ಬರ್ತಾರೆ, ರೌಡಿಗಳು ಬರ್ತಾರೆ. ಅವ್ರಿಗೆ ಒಬ್ಬೊಬ್ರಿಗೆ ಒಂದೊಂದ್ ಬುಲ್ಡೆ ಕೊಟ್ಬಿಟ್ಟು ಜೊತೆಗೆ ರೋಲ್ ಕಾಲು ಕೊಟ್ಟು ಕಳ್ಸ್ಬೇಕು. ಏನು ಗೊತ್ತಿಲ್ಲ. ಅದಕ್ಕೆ ರೌಡಿ ಆಗ್ಬೇಕು ಅಂತ ಬಂದಿನಿ. ಬೇಜಾನ್ ಸಿನಿಮಾಗಳು ನೋಡ್ಬಿಟ್ಟಿವ್ನೆ. ಮಚ್ಚು ಲಾಂಗು ಇಟ್ಕೊಂಡ್ರೆ ನಾನು ಮೆರಿಬೋದು. ಅಪ್ಪಲೆ ರೌಡಿ ಕೆಲಸ ಒಳ್ಳೇದಲ್ಲ ಕಣ. ನೋಡೋ, ಈಗ ಸಾಕಷ್ಟು ಬಿಲ್ಡಿಂಗ್ ಅಲ್ಲಿ ಹೇಳ್ತೇವೆ, ಅಲ್ಲಿ ಕಲ್ಲು ಹೊಡೆದು ಮಣ್ಣು ಹೊಡೆದ ಕೆಲಸ ಮಾಡ. ಹೌದು ಕಣ, ಇವ್ನು ಹೇಳದ್ ನಿಜ. ಕೆಲಸ ಮಾಡ. ನಂಗೆಲ್ಲ ಆಗಕ್ಕಿಲ್ಲ. ನನಗೆ ರೌಡಿ ಕೆಲಸ ಕೊಡ್ಸು ಅಷ್ಟೇ. ನಾನ್ ರೌಡಿ ಕೆಲಸ ಕೊಡಲ್ಲ. ಬೇಕಾದ್ರೆ ಬಸ್ ಚಾರ್ಜ್ ಕೊಡ್ತೀನಿ, ತಗೊಂಡ್ ಊರ್ಗ್ ಹೋಗು. ಇವತ್ತನ್ನೇ ಬಂದಿವ್ನಿ, ಯಾಕೆ ಓಡಿಸ್ತೀಯ? ಇವತ್ತಿದ್ ನಾಳೆಗೆ ಹೋಯ್ತೀನಿ. ಏಯ್ ಗೋವಿಂದ, ದುಡ್ಡು ಕೊಡ್ತೀನಿ ಅಂತ ಹೇಳಿ ಸತಾಯ್ತಾ ಇದೀಯಾ? ನೋಡ, ಇಲ್ಲಿ ರೌಡಿನ ಕರ್ಕೊಂಡ್ ಬಂದಿದ್ದೀನಿ. ಇವನು ರೌಡಿನ ಇವನ್ ಹೆಸರು ಮೈಲಾರಿ ಅಂತ. 2 ಆಫ್ ಮಾಡ್ರು, 2 ಫುಲ್ ಮಾಡ್ರು ಮಾಡ. ಸಾಕು, ಸುಮ್ನಿರ. ಬೇಕಾದ್ರೆ ಇನ್ನೂ ಜೋರಾಗಿ ತಿರುಗಿಸ್ತಾ ಹೋಗ್ತೀನಿ. ಏನಾದ್ರು ಕೊಚ್ಚದಿದ್ರೆ ಹೇಳಿ, ಪಚಕಂತ ಕೊಚ್ಬಿಡ್ತೀನಿ. ನನ್ಗೆ ಅವತ್ತ ಉಂಟ ನೋಡೋಣ. ಬಿಡೋ, ಸಕ್ಕಿ ತಗೊಂಡ್ಬಿಡ ಬಿಡೋ. ಬಿಟ್ರೆ ನಾನ್ ನಿಮ್ಗೆ 50,000 ರೂಪಾಯಿ ಕೊಡ್ಬೇಕಾಯ್ತಲ್ವಾ? ಹೌದು. ತಪ್ಪ ಮಾಡ್ಬಿಟ್ಟೆ. ಯಾವತ್ತು ಈ ರೌಡಿನ ಮಾತ್ರ ನನ್ನ ಹತ್ರ ಕರ್ಕೊಂಡ್ ಬರ್ಬೇಕು. ಆಯ್ತು, ತಗೊಳ ಮೈಲಾರಿ, ಬಾರ ಇಲ್ಲಿ. ಅಂತೂ ನಿನ್ನ ಕರ್ಕೊಂಡ್ ಬಂದಿದ್ದಕ್ಕೆ ಹಳೆ ಬಾಕಿ 50,000 ವಸೂಲ್ ಆಯ್ತು. ತಗೋ 2,000 ರೂಪಾಯಿ ನಿನ್ನ ಪೇಮೆಂಟ್, 100 ರೂಪಾಯಿ ಬಸ್ ಚಾರ್ಜ್. ಕಳ್ಸ್ಕೊತಾ ಇರು, ಹೇಳ್ಕೊಂಡಲ್ಲ ಬೇಡ. ನೋಡೋ, ಇವನು ವೆಂಕಟೇಶ ಅಂತ ನನ್ನ ಬಿಸ್ನೆಸ್ ಪಾರ್ಟ್ನರು. ನನ್ನ ಮಗ ನನಗೆ ಕೈ ಕೊಟ್ಟು ತಪ್ಪಿಸ್ಕೊಂಡು ತಿರುಗಾಡ್ತಾವನೆ. ಇವ್ನು ಎಲ್ಲಿದ್ರು ಎತ್ತಾಕೊಂಬ, ನಿನ್ಗೆ 20,000 ರೂಪಾಯಿ ಕೊಟ್ಟು. ಈ ವೆಂಕಟೇಶ ಗೊತ್ತಣೋ, ಸೆಟ್ಟಿತಾವ ಒಡವೆನೆಲ್ಲ ಅಡ ಮಾಡಕ್ಬಿಟ್ಟಿದ್ದ. ಬೋ ಕಿರಿಕ್ ಪಾರ್ಟಿ. ಹಂಗಾರೆ ಎತ್ತಾಕೊಂಬ, ಹೋಗು. ಅಡ್ವಾನ್ಸ್ ಮಾಡ್ಕೋ. ನನ್ನ ಮಗ ಅಡ್ವಾನ್ಸ್ ಇಲ್ದೆ ಎಲ್ಲಿ ಕೆಲಸ ಮಾಡ್ತ್ಯಾ? ತಗೋ 10,000 ರೂಪಾಯಿ. ಇಷ್ಟೇನಾ? ಹಂಗಂದ್ರೆ ಒದಿದೆ ಎತ್ತಾಕ ಬರ್ತೀನಿ. ಓ ನಿಂತ್ಕೋ ರಾಜ. ನೀನೇನ ಮೈಲಾರಿ? ನಿಮ್ಗೆ ಹೆಂಗ್ ಗೊತ್ತಾಯ್ತು? ನೀನು ದೊಡ್ಡ ರೌಡಿ ಅಂತೆ. ಜನ ಎಲ್ಲ ಮಾತಾಡ್ಕೋತಾ ಇರ್ತಾರೆ. ಗೋವಿಂದಪ್ಪ ಶೆಟ್ಟಿ ಎಲ್ರು ಹೇಳಿದ್ರು. ಹೌದ್ ಸಮಯ. ಏನಾದ್ರು ಕೆಲಸ ಇದ್ರೆ ಹೇಳಿ. ನಂದೊಂದು ಬಿಸ್ನೆಸ್ ಇದೆ, ನಿನ್ಗೊಂದು ಐಟಮ್ ಕೊಡ್ತೀನಿ. ಆ ಐಟಮ್ನ ನಾನು ಹೇಳೋ ಜಾಗ ತಲುಪಿಸಿದ್ರೆ ನಿನ್ಗೆ ಅವರು 5,000 ರೂಪಾಯಿ ಕೊಡ್ತಾರೆ. ಆದ್ರೆ ನನ್ನ ಹೆಸರು ಮಾತ್ರ ಎಲ್ಲೂ ಬರಬಾರ್ದು. ಆಯ್ತು ಸಮಯ. ತಗೋ ಬ್ರೀಫ್ ಕೇಸು. ಎಲ್ಲಿ ಕೊಡ್ಬೇಕು ಸಮಯ? ಇದು ಅವನ ಅಡ್ರೆಸ್. ಇದನ್ನ ಆಟೋದವನಿಗೆ ತೋರಿಸು, ಅವನಲ್ಲಿ ಕರ್ಕೊಂಡು ಹೋಗ್ತಾನೆ. मिसल का खमजा चढ़ गए, मेहनत पड़ा सो मुर्गी अंडा काज फकीर रे ಅಂಡಲ್ ಬಿಸ್ತಿರ್ ಕಾಯ್ತು. ನಾನು ಆಗೈತಣ್ಣ. ಯಾರ ನೀನು? ಉಳಿಸಕೈ ಹುಳಿ ಆಯ್ತಣ್ಣ. ಹುಳಿ ಐತೆ ಮೈಯಾಗಿರೋ ಹುಳಿ ಎಲ್ಲ ತೆಗೆದು ಬಿಡ್ತೀವಿ. ಎಲ್ಲಿಂದ ಬರ್ತಾ ಇದ್ಯಾ? ಏನಿದೆ ಬ್ರೀಫ್ ಕೇಸಲ್ಲಿ? ಏನೋ ಇದೆ, ಅದನ್ನ ಯಾರಿಗೋ ಕೊಡ್ಬೇಕ್ರ. ಅದನ್ನ ಕೇಳಕ್ ನೀವ್ ಯಾರು? ಏಯ್, ಯೂನಿಫಾರ್ಮ್ ನೋಡಿದ್ರೆ ಗೊತ್ತಾಗೋದಿಲ್ವೇನಾ? ಬ್ರೀಫ್ ಕೇಸ್ ತೆಗಿಯೋ. ಸಕ್ಕರೆ ಪ್ಯಾಕೆಟ್ ಇದು ತಗೊಂಡೋಗ್ ಕೊಟ್ರೆ 5,000 ಸಕ್ಕರೆ ಪ್ಯಾಕೆಟ್ ಅಲ್ಲ ಕಣ, ಇದು ಡ್ರಗ್ಸ್. ಡ್ರಗ್ಸ್ ಹಂಗಂದ್ರೆ ಏರೋಪ್ಲೇನ್ ಹಚ್ಚಿದ್ರೆ ನಿನಗೆ ಗೊತ್ತಾಗುತ್ತೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ, ಅದನ್ನ ಮಾರಾಟ ಮಾಡಕ್ ಕೊಟ್ಟಿದ್ಯಾ? ಅಯ್ಯೋ, ನಂಗೆ ಅದೆಲ್ಲ ಗೊತ್ತಿಲ್ಲಣ್ಣ. ಯಾವನ ದಾರಿಲಿ ಸಿಕ್ಬಿಟ್ಟು ಇದನ್ನ ತಗೊಂಡೋಗಿ ಹುಣಸೆಕಾಯಿ ಹುಳಿ ಐತೆ ಅನ್ನೋ ಇಸ್ಕೊಂತಾರೆ ಅಂತ ಹೇಳ್ದ, ಅದಕ್ಕೆ ಇವ್ ನಿಮಗ್ ಗೊತ್ತಾ? ಇವನು ಮೈಲಾರಿ ಅಂತ ಹಳ್ಳಿಯವನು. ಹಳ್ಳಿಲಿ ಎಳ್ನೀರ್ ವ್ಯಾಪಾರ ಮಾಡ್ತಿದ್ದ. ರೌಡಿಸಮ್ ಮಾಡ್ಬೇಕು ಅಂತ ಸಿಟಿಗೆ ಬಂದು ಕೆಟ್ಟೋಗ್ಬಿಟ್ಟು. ಈ ಜನ ಎಂತೆಂತದೋ ಕೆಟ್ಟ ಪಿಕ್ಚರ್ ಎಲ್ಲ ನೋಡಿ ಅದ್ರ ಪ್ರಭಾವದಿಂದ ಕೆಟ್ಟ ಕೆರ ಹಿಡಿದು ಬಿಡ್ತಾರೆ ಸರ್. ಅದೆಲ್ಲ ಬೇಕಾಗಿಲ್ಲ, ಇವನ್ ಮೇಲೆ ಸಾಕಷ್ಟು ಕೇಸ್ಗಳಿದೆ. ದಯವಿಟ್ಟು ನಿನ್ ಕಾಲಿಗೆ ಬೀಳ್ತಿಲ್ಲಣ್ಣ, ದಯವಿಟ್ಟು ಬಿಡಿಸ್ಬಿಡಣ ಅಣ್ಣ. ಇನ್ಮೇಲೆ ಇಂಥ ಕೆಲಸ ಮಾಡಕ್ಕಿಲ್ಲಣ್ಣ. ಬಿಡಿಸ್ಬಿಟ್ರೆ ನಾನು ಹಳ್ಳಿ ಓಡೋಗ್ತೀನಿ. 1 ಗಂಟೆ ಟೈಮ್ ಕೊಡ್ತೀನಿ, ಅಷ್ಟ್ರಲ್ಲಿ ಸಿಟಿ ಬಿಟ್ಟು ಹೋಗ್ಬೇಕು. ಅಕಸ್ಮಾತ್ ಕಾಣಿಸ್ಕೊಂಡ್ರೆ ಕಂಡಲ್ಲೇ ಕೊಂಡು. ವರ್ಮಾ, ಒಬ್ಬ ರೌಡಿನ ರೌಡಿಸಮ್ ಇಂದ ಬಿಡಿಸಿದ್ಯಾ, ತುಂಬಾ ಸಂತೋಷ ಆಯ್ತು. ಆದ್ರೆ ಒಂದು ವಿಷಯ, ಇನ್ನೊಂದ್ಸಲ ಅವನೇನಾರು ಸಿಟಿಲ್ ಕಂಡ್ರೆ ನಾನ್ ನಿನ್ನನ್ನು ಅರೆಸ್ಟ್ ಮಾಡ್ಬೇಕಾಗುತ್ತೆ.